ಓಕೆ, ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಪ್ರತಿಮಾ, ಇವತ್ತು ಚಂದ್ರಗ್ರಹಣ ನಡೆಯುತ್ತೆ. ಸೊ ಹಾಗಾಗಿ ಗ್ರಹಣ ಅಂದ ತಕ್ಷಣ ಜ್ಯೋತಿಷಿಗಳು ಹಾಗೂ ವಿಜ್ಞಾನಿಗಳ ನಡುವೆ ಒಂದು ವಾರ್ ನಡೆಯುತ್ತೆ. ಆದರೆ ನಂಬೋದು ಬಿಟ್ಟದ್ದು ಪ್ರತಿಯೊಬ್ಬರ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಬಿಟ್ಟದ್ದು. ಸೊ ಹಾಗಾಗಿ ಇವತ್ತು ಚಂದ್ರಗ್ರಹಣ ಏನು ಸಂಭವಿಸ್ತಾ ಇದೆ, ಇಂದು ರಾತ್ರಿ ಸಂಭವಿಸೋ ರಾಹುಗ್ರಸ್ತ ಚಂದ್ರಗ್ರಹಣ ಕೆಲ ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಜ್ಯೋತಿಷ್ಯಗಳು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗಿ ಲೋಕ ಕಲ್ಯಾಣ ಹಾಗೂ ದೋಷ ನಿವಾರಣೆಗಾಗಿ ದೇವಿಯನ್ನು ಆರಾಧಿಸುವಂತೆ ಖ್ಯಾತ ಜ್ಯೋತಿಷಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಮನವಿ ಮಾಡಿದ್ದಾರೆ. ಆದರೆ ಖಗೋಳ ತಜ್ಞರು ಮಾತ್ರ ನೋ ಎಫೆಕ್ಟ್, ಡೋಂಟ್ ವರಿ ಅಂದಿದ್ದಾರೆ. ಶತಮಾನದ ಎರಡನೇ ದೊಡ್ಡ ರಾಹುಗ್ರಸ್ತ ಚಂದ್ರಗ್ರಹಣ ಇಂದು ರಾತ್ರಿ ನಡೆಯಲಿದೆ. ರಾತ್ರಿ 11:53ರಿಂದ ಮುಂಜಾನೆ 3:33ರವರೆಗೆ ಈ ಗ್ರಹಣ ಸಂಭವಿಸಲಿದ್ದು, ಭೂಮಿ ಹುಣ್ಣಿಮೆಯಲ್ಲೂ ಕತ್ತಲೆಗೆ ಜಾರಲಿದೆ. ಇದು ವಿಶೇಷವಾಗಿ ಸಿಂಹ, ಧನಸ್ಸು, ವೃಶ್ಚಿಕ ಹಾಗೂ ಮೇಷ ರಾಶಿಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಅಂತ ಜ್ಯೋತಿಷಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಇದರಿಂದ ಉಂಟಾಗೋ ದೋಷ ನಿವಾರಣೆಗಾಗಿ ಕೆಲ ಪೂಜಾ ವಿಧಿ ವಿಧಾನವನ್ನ ಶರ್ಮಾ ಸೂಚಿಸಿದ್ದಾರೆ. ಈ ರಾಹುಗ್ರಸ್ತ ಚಂದ್ರಗ್ರಹಣದಲ್ಲಿ ವಿಶೇಷವಾಗಿ ಮಧ್ಯರಾತ್ರಿ 11:53 ಮಧ್ಯರಾತ್ರಿ ಬೆಳಗಿನ ಜಾವ 3:33 ವಿಶೇಷವಾದಂತಹ ಸಿದ್ಧಿಯ ಅನುಷ್ಠಾನ, ಜಪ, ತಪಾದಿ ಪೂಜೆಗಳನ್ನು ಮಾಡುವುದರಿಂದ ಸಂಪೂರ್ಣ ತಮ್ಮ ಕಾರ್ಯವೆಲ್ಲವೂ ಸಿದ್ಧಿಸುತ್ತದೆ. ವಿಶೇಷವಾಗಿ ಧನುಸ್ಸು ರಾಶಿ, ವೃಶ್ಚಿಕ ರಾಶಿಯವರು, ಮೂಲ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದವರು ಈ ಒಂದು ಶಾಂತಿಯನ್ನು ಮಾಡಿಕೊಳ್ಳಬೇಕು. ಇಷ್ಟೇ ಅಲ್ಲ, ಈ ಚಂದ್ರಗ್ರಹಣ ದೇಶದ ಆಡಳಿತದ ಮೇಲೂ ಪರಿಣಾಮ ಬೀರಲಿದೆಯಂತೆ. ಇದಕ್ಕಾಗಿ ಇಂದಿನಿಂದ 3 ತಿಂಗಳು ಎಲ್ಲೆಡೆ ಲೋಕ ಕಲ್ಯಾಣಾರ್ಥ ಪೂಜೆ ಪುನಸ್ಕಾರಗಳನ್ನು ನಡೆಸಬೇಕೆಂದು ಜ್ಯೋತಿಷಿಗಳು ತಿಳಿಸಿದ್ದಾರೆ. 0 ಡಿಗ್ರಿ ಅಕ್ಷಾಂಶದಲ್ಲಿ ಕಾಣೋ ಈ ಚಂದ್ರಗ್ರಹಣ ಉತ್ತರ ಭಾರತದಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ. ಆದರೆ ಗ್ರಹಣದಿಂದಾಗಿ ಭೂಮಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮ ಆಗೋದಿಲ್ಲ ಅಂತ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಈ ತಿಂಗಳ 2ನೇ ಗ್ರಹಣ ಇದಾಗಿದ್ದು, ಕೆಲ ದಿನಗಳ ಹಿಂದಷ್ಟೇ ಸೂರ್ಯಗ್ರಹಣ ಸಂಭವಿಸಿತ್ತು. ತಿಂಗಳ ಕೊನೆಯಲ್ಲಿ ಮತ್ತೊಂದು ಸೂರ್ಯಗ್ರಹಣ ನಡೆಯಲಿದ್ದು, ಈ ತಿಂಗಳಲ್ಲಿ ಒಟ್ಟು 3 ಗ್ರಹಣಗಳು ಬಂದಿರೋದು ವಿಶೇಷ. ಲ್ಯಾಟಿಟ್ಯೂಡ್ 0 ಡಿಗ್ರಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಮ್ಮ ಡೆಲ್ಲಿ, ಗೋವಾ, ಸೊ ನಾರ್ತ್ ಸೈಡಲ್ಲಿ ಮಾತ್ರ ಕಾಣಿಸುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಗೋಚರ ಆಗೋದು ತುಂಬಾ ಕಷ್ಟ. ಸ್ವಲ್ಪ ಭಾಗ ಮಾತ್ರ, ಸ್ವಲ್ಪ ಅಂದರೆ 0.5%, 10% ಮಾತ್ರ ಗೋಚರ ಆಗೋದು ಬ್ಯಾಂಗ್ಳೂರಲ್ಲಿ. ಸೈಂಟಿಫಿಕ್ ಆಗಲ್ಲ, ಯಾವ ಇದರಿಂದ ತೊಂದರೆ ಆಗೋದಿಲ್ಲ. ಇವಾಗ ಗ್ರಹಣಗಳು ಬಂದುಬಿಟ್ಟು ಒಂದು ಪ್ಲಾನೆಟ್, ಒಂದು 3 ಆಬ್ಜೆಕ್ಟ್ ಮಧ್ಯೆ ನಡೆಯುವಂಥ ಒಂದು ಕಾನ್ಸೆಪ್ಟು. ಸೊ ಹಾಗಾಗಿ ಭೂಮಿ ಮೇಲಾಗಲಿ ಯಾವುದೇ ಒಂದು ಪರಿಣಾಮ ಏನೂ ಆಗೋದಿಲ್ಲ. ಚಂದ್ರಗ್ರಹಣದಿಂದ ಏನೂ ಪರಿಣಾಮ ಏನೂ ಆಗೋದಿಲ್ಲ. ವೈಜ್ಞಾನಿಕವಾಗಿ ನಡೆಯೋ ಚಂದ್ರಗ್ರಹಣಕ್ಕೆ ಮೊದಲಿನಿಂದಲೂ ಆಧ್ಯಾತ್ಮಿಕ ನಂಬಿಕೆಗಳು ಅಂಟಿಕೊಂಡೇ ಬಂದಿವೆ. ವಿಜ್ಞಾನಿಗಳು ಏನೂ ಪರಿಣಾಮ ಆಗಲ್ಲ ಅಂದ್ರೆ, ಆಧ್ಯಾತ್ಮ ಚಿಂತಕರು, ಜ್ಯೋತಿಷಿಗಳು ಮಾತ್ರ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತಾರೆ. ಬೆಂಗಳೂರಿನಿಂದ ಗಿರೀಶ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ. ಓಕೆ, ಗ್ರಹಣ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರವರ ಭಾವಕ್ಕೆ ಭಕ್ತಿಗೆ ಬಿಟ್ಟಿದ್ದೆ ಇದನ್ನು ನಂಬುವಂಥದ್ದು ಬಿಡುವಂಥದ್ದು. ಯಾವತ್ತು ಈ ವಾರ್ ನಡೀತಾನೆ ಇರುತ್ತೆ, ಅದು ಮುಗಿಯುವಂಥ ಗ್ರಹಣಗಳು ಕೂಡ ಬರ್ತಾನೆ ಇರುತ್ತೆ. ಓಕೆ, ಯಾವುದೇ ಆದರೆ ಗ್ರಹಣ ನಮ್ಮ ರಾಜ್ಯಕ್ಕೆ ಜನರಿಗೆ ಬರದೇ ಇರಲಿ ಅಂತ ಅಷ್ಟೇ ನಾವು ಆಶಿಸ್ಬೋದು ಅಷ್ಟೇ. ಓಕೆ, ಇವೆಲ್ಲ ಪ್ರಮುಖ ಸುದ್ದಿಗಳನ್ನು ನೋಡಿದ್ವಿ. ರಾಜ್ಯದಲ್ಲಿ ಏನೆಲ್ಲ ಆಗ್ತದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಇವತ್ತು ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇವತ್ತು ಮೈಸೂರಿನಲ್ಲಿ ಶ್ರೀ ಕನ್ಯಾಪರಮೇಶ್ವರಿ ದೇವಸ್ಥಾನ ಆಲನಹಳ್ಳಿ ಬಡಾವಣೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿದೆ. ಮಂಗಳೂರಿನಲ್ಲಿ ಪಾಲಿಕೆಯ ಎದುರು ಬೀದಿ ಬದಿ ವ್ಯಾಪಾರಿಗಳಿಂದ 24 ಗಂಟೆಗಳ ಕಾಲ ಪ್ರತಿಭಟನೆ ನಡೆದಿದೆ. ಇನ್ನು ಉಡುಪಿಯ ಬ್ರಹ್ಮಗಿರಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಪ್ರಗತಿ ಬಂಧು ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮ ಇಂದು ನಡೆಯಲಿದೆ. ಶಿವಮೊಗ್ಗದ ಶರಾವತಿ ಡೆಂಟಲ್ ಕಾಲೇಜಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ
ಉಚಿತ ದಂತ ತಪಾಸಣಾ ಶಿಬಿರ ನಡೆಯುತ್ತೆ. ಹಾಗಾಗಿ ತಾವು ತಮ್ಮ ದಂತಗಳನ್ನ ಆರೋಗ್ಯವಾಗಿರ್ಕೋಬೇಕು ಅಂದ್ರೆ ಈ ತಪಾಸಣಾ ಶಿಬಿರಕ್ಕೆ ಹೋಗಿ ಒಮ್ಮೆ ಚೆಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಜೊತೆಗೆ ಚಂದ್ರಗ್ರಹಣ ನಿಮಿತ್ತ ಇವತ್ತು ಚಿತ್ರದುರ್ಗದಲ್ಲಿ ಮಧ್ಯರಾತ್ರಿ 12:30ಕ್ಕೆ ಇದನ್ನು ಗಮನಿಸಬೇಕು. ನವಗ್ರಹ ಶಾಂತಿ ರಾಘವೇಂದ್ರ ಮಠದಲ್ಲಿ, ಚಿತ್ರದುರ್ಗದ ರಾಘವೇಂದ್ರ ಮಠದಲ್ಲಿ ನವಗ್ರಹ ಶಾಂತಿ ನಡೆಯಲಿದೆ ಮಧ್ಯರಾತ್ರಿ 12:30ಕ್ಕೆ. ಹಾಗೆಯೇ ಮಂಡ್ಯದಲ್ಲಿ ಕೂಡ ಚಂದ್ರಗ್ರಹಣದ ನಿಮಿತ್ತ ಗೋಸಾಯಿ ಘಾಟ್ ಕಾವೇರಿ ನದಿ ತೀರದಲ್ಲಿ ಜಪ ತಪ ರಾತ್ರಿ 11:50ಕ್ಕೆ ಆರಂಭ ಆಗುತ್ತೆ. ಓಕೆ, ನಿಮ್ಮ ಜಿಲ್ಲೆಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅನ್ನೋದನ್ನು ನೋಡಿದರೆ, ಈಗ ನಿಮ್ಮ ಜಿಲ್ಲೆಯಿಂದ ಒಂದು ಬಹಳ ಸೊಗಸಾದಂತಹ ಒಂದು ಸ್ಪೆಷಲ್ ಸ್ಟೋರಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆ ಸ್ಟೋರಿಯನ್ನು ನೋಡೋಣ. ತುಂತುರು ಮಳೆ ಹನಿ, ಕೈಗೆಟುಕುವಂತೆ ಸಾಗೋ ಮೋಡ, ತಣ್ಣನೆ ಗಾಳಿ, ಇಂತಹ ಪ್ರಕೃತಿ ಎಂಥವರನ್ನು ತನ್ನತ್ತ ಸೆಳೆಯುತ್ತೆ. ಇಂತಹ ಒಂದು ಪ್ರಾಕೃತಿಕ ಸೌಂದರ್ಯಕ್ಕೆ ಮನಸೋತವರು ಸಚಿವೆ ಶೋಭಾ ಕರಂದ್ಲಾಜೆ. ಚಿಕ್ಕಬಳ್ಳಾಪುರದ ನಂದಿಗಿರಿ ಗ್ರಾಮದಲ್ಲಿ ಅಭಿವೃದ್ಧಿ ಪರಿಶೀಲನೆಗೆ ಹೋಗಿದ್ದ ಸಚಿವೆ ನೇಚರ್ನ ಎಂಜಾಯ್ ಮಾಡಿದ್ರು. ಬನ್ನಿ ನಾವು ಕೂಡ ಎಂಜಾಯ್ ಮಾಡೋಣ. ತಣ್ಣನೆ ಸುರಿವ ಜಿಟಿ ಜಿಟಿ ಮಳೆ, ತಂಪಾದ ಗಾಳಿ, ತಲೆ ಮೇಲೆ ಸಾಗೋ ಮೋಡಗಳ ಮಧ್ಯೆ ಛತ್ರಿ ಹಿಡಿದು ನಂದಿಗಿರಿಧಾಮದಲ್ಲಿ ವಿಹರಿಸ್ತಾ ಇರೋರು ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಮಂಜುಳಾ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡ ಮೇಲೆ ಇದೇ ಪ್ರಥಮ ಬಾರಿಗೆ ನಂದಿಗಿರಿಧಾಮಕ್ಕೆ ಭೇಟಿ ನೀಡಿದ್ದ ಶೋಭಾ ಸ್ಥಳದ ಸಮಗ್ರ ಅಭಿವೃದ್ಧಿ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. ಚಿಕ್ಕಬಳ್ಳಾಪುರ ಜಾಗದಲ್ಲಿ ಇಷ್ಟೊಂದು ಒಳ್ಳೆಯ ವಾತಾವರಣ ಇದೆಯಲ್ಲ ಅಂತ ಹೇಳಿ ಖುಷಿ ಕೊಡುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಮೂಲಕ ಆದರೂ ಅಭಿವೃದ್ಧಿ ಆಗಬೇಕು. ಇಲ್ಲಿಗೆ ಹೆಚ್ಚೆಚ್ಚು ಈ ಒಂದು ನಂದಿ ಬೆಟ್ಟವನ್ನು ಕೇಂದ್ರ ಮಾಡಿಕೊಂಡು ಉಳಿದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಬೇರೆ ಬೇರೆ ಪ್ರವಾಸಿ ಕೇಂದ್ರಗಳನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ಇದು ಖಂಡಿತ ಒಂದು ಮೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಮುದ್ರ ಮಟ್ಟದಿಂದ 4600 ಅಡಿ ಎತ್ತರದಲ್ಲಿರೋ ನಂದಿಗಿರಿಧಾಮವನ್ನ ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ರವಾಸಿ ತಾಣವನ್ನಾಗಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಜೊತೆಗೆ ಈಗಾಗಲೇ 16,63,00,000 ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದ್ದು, ವಿವಿಧ ಕಾಮಗಾರಿಗಳು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಚಾಲನೆ ದೊರೆತಿದೆ. ಈ ಕುರಿತ ಅಭಿವೃದ್ಧಿ ಪರಿಶೀಲನೆಗೆ ಬಂದಿದ್ದ ಸಚಿವೆ ಶೋಭಾ ಪ್ರಕೃತಿ ಸೌಂದರ್ಯ ಆಸ್ವಾದಿಸಿದ್ರು. ಈ ಪ್ರಕೃತಿಯ ವೈಶಿಷ್ಟ್ಯ ಎಷ್ಟು ದೊಡ್ಡದು ಮತ್ತು ವಿಸ್ಮಯ ಅನ್ನೋಂಥದ್ದು ನಮಗೆ ಇವತ್ತು ಗೊತ್ತಾಗುತ್ತೆ. ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತುಂಬ ಎಲ್ಲವನ್ನು ಅವರ ಒಂದು ತುಂಬ ಒತ್ತಡದಲ್ಲಿರ್ತಾರೆ. ಅವ್ರು ಯಾವಾಗಲೂ ಈ ಎಲ್ಲ ಒತ್ತಡ ಮರೆತು ಖುಷಿಯಾಗಿ ಇಲ್ಲೆಲ್ಲ ಓಡಾಡ್ತಾ ಇದ್ದಿದ್ದು ನೋಡಿ ನಮಗೂ ಕೂಡ ಸಂತೋಷ ಅನಿಸ್ತು. ಅಭಿವೃದ್ಧಿ ಪರಿಶೀಲನೆಗೆ ಎಂದು ನಂದಿಗಿರಿಧಾಮಕ್ಕೆ ಭೇಟಿ ನೀಡಿದ್ದ ಸಚಿವೆ ಶೋಭಾ ಪ್ರಕೃತಿ ಸೌಂದರ್ಯದಲ್ಲಿ ಮೈಮರೆತು ಮನೋಲ್ಲಾಸಗೊಂಡ್ರು. ಎನ್ ರಾಮು, ಸುವರ್ಣ ನ್ಯೂಸ್ 24/7 ಚಿಕ್ಕಬಳ್ಳಾಪುರ. ಸಚಿವೆ ಶೋಭಾ ಕರಂದ್ಲಾಜೆ ಇಂಧನ ಸಚಿವೆ ಅಂದರೆ ಪವರ್ ಮಿನಿಸ್ಟರ್. ಸೊ ಪವರ್ ಅಂತ ಹೇಳುವಾಗ ಪ್ರತಿ ಸಲನೂ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಚಿಕ್ಕಬಳ್ಳಾಪುರ ಅವರ ಉಸ್ತುವಾರಿಯಲ್ಲಿ ಕೂಡ ಇದೆ. ನಂದಿಗಿರಿ ಧಾಮದಲ್ಲಿ ಅವರು ಹೋಗಿರುವಂಥದ್ದು. ಈ ಹಿಂದೆ ಮಾನಸ ಸರೋವರ್ ಕೂಡ ಹೋಗಿದ್ರು. ಸೊ ಹಾಗಾಗಿ ಪವರ್ ಮಿನಿಸ್ಟರ್ ತಮ್ಮ ಈ ಪ್ರಕೃತಿ ಪ್ರೇಮ ಅಲ್ಲ, ಪವರಿಂದಾಗಿ ಆಗಿರುವಂತಹ ಪ್ರೆಷರ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಜಕ್ಕೂ ಇಂಥ ಒಂದು ಸುಂದರ ತಾಣಕ್ಕೆ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಕೂಡ ಇವರ ಒಂದು ಉಸ್ತುವಾರಿಯಲ್ಲಿ ಪ್ರಗತಿ ಹೊಂದಲಿ ಅಂತೇಳಿ ನಾವು ಕೂಡ ಬಯಸೋಣ. ಓಕೆ, ಇನ್ನು ಮಂಜಿನ ನಾಡು ಮಡಿಕೇರಿ. ಮಳೆಗಾಲ ಬಂತಂದರೆ ಸಾಕು, ಕೊಡಗಿನಲ್ಲಿ ಮಳೆ ತಯಾರಿ ಆರಂಭವಾಗುತ್ತೆ. ಕೊರೆಯುವ ಚಳಿಯಿಂದ ರಕ್ಷಣೆ ಪಡೆಯೋಕ್ಕೆ ತಮಿಳುನಾಡಿನ ಇದ್ದಿಲು ಬಂದಿದ್ದರೆ ಬಟ್ಟೆ ಒಣಗಿಸಲು ಸಾಂಪ್ರದಾಯಿಕ ಬಿದಿರಿನ ಬನ್ನಂಜಿಗಳನ್ನು ಉಪಯೋಗಿಸಲಾಗುತ್ತೆ. ಕೊಡಗಿನ ಮಳೆ ಸಿದ್ಧತೆ ಹೇಗಿರುತ್ತೆ, ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ, ನಿಮಗೂ ಕುತೂಹಲ ಇರಬಹುದು. ಬನ್ನಿ ನೋಡೋಣ. ಮಳೆಗಾಲ ಬಂತು, ಚಳಿ ಇರುತ್ತೆ ಅಂತ ಸುಮ್ಮನೆ ಮೈಮುದುಡಿ ಕೊರಕಾಗತ್ತಾ? ಮಳೆ ಇರ್ಲಿ ಚಳಿ ಇರ್ಲಿ, ಜೀವನ ಅಂತೂ ನಡೆಸಲೇಬೇಕು. ಸೊ ಕೊಡಗಿನ ಜನ ಚಳಿಯಿಂದ ರಕ್ಷಣೆಗಾಗಿ ಜರ್ಕಿನ್, ಸ್ವೆಟರ್ಗಳನ್ನ ಬಳಸಿದ್ರು ಕೊರೆಯೋ ಚಳಿಗೆ ಇನ್ನಷ್ಟು ರಕ್ಷಣೆ ಬೇಕೇ ಬೇಕು. ಅದಕ್ಕಾಗಿ ಕೂರ್ಗೀಸ್ ಬಳಸೋದು ಕೆಂಡ.
ಆಗ್ತಿದ್ದಂತೆ ಕೊಡಗಿಗೆ ಮುಂಗಾರು ಪ್ರವೇಶಿಸುತ್ತೆ. ಇದರಿಂದ ಚಳಿ ತಡೆಯಲು ಇದ್ದಿಲ ಒಲೆ ಬಳಸ್ತಾರೆ. ಒಲೆಯಲ್ಲಿ ತಯಾರಿಸಿದ ಕೆಂಡದಲ್ಲಿ ಮೈ ಬೆಚ್ಚಗೆ ಮಾಡ್ಕೊಳ್ತಾರೆ. ಮೂಲತಃ ತಮಿಳುನಾಡಿನಿಂದ ಆಗಮಿಸೋ ಇದ್ದಿಲನ್ನ ಇಲ್ಲಿ ಬಳಸಲಾಗುತ್ತೆ. ಚಳಿನೂ ಜಾಸ್ತಿ ಇರ್ತದೆ, ಹಾಗಾಗಿ ನಾವು ಈ ಬಟ್ಟೆ ಒಣಗಿಸ್ಲಿಕ್ಕೆ ಮತ್ತು ಚಳಿ ಕಾಯಿಸ್ಕೊಳ್ಳಿಕ್ಕೆ ಇದ್ದಿಲನ್ನು ಉಪಯೋಗಿಸ್ತೀವಿ. ಆ ಇದ್ದಿಲು ನಮಗೆ ತುಂಬ ಅವಶ್ಯಕ ಈ ಮಳೆಗಾಲದಲ್ಲಿ. ಇನ್ನು ಕೊಡಗಿನ ಮಳೆಗಾಲದಲ್ಲಿ ಬಟ್ಟೆಗಳನ್ನ ಒಣಗಿಸೋದು ಹರಸಾಹಸವೇ ಸರಿ. ಹೀಗಾಗಿ ಇಲ್ಲಿ ಮಾತ್ರ ಕಾಣಸಿಗೋ ಬಳಂಚಿಗಳನ್ನ ಉಪಯೋಗಿಸಲಾಗುತ್ತೆ. ಕೆಂಡದ ಮೇಲೆ ಬಳಂಚಿಯನ್ನ ಇಟ್ಟು ಬಟ್ಟೆಗಳನ್ನ ಇದರ ಮೇಲೆ ಹಾಕೋ ಮೂಲಕ ಬಟ್ಟೆಗಳನ್ನ ಒಣಗಿಸಲಾಗುತ್ತೆ. ಇದರಿಂದ ಮಳೆಗಾಲದಲ್ಲಿ ಈ ಬಳಂಚಿಗಳಿಗೆ ಭಾರಿ ಡಿಮ್ಯಾಂಡ್ ಇರುತ್ತೆ. ಮಳೆ ಬಂದರೆ ಬಟ್ಟೆ ಬಂದರೆ ನಮ್ಗೆ ವ್ಯಾಪಾರ, ಮಳೆ ಸ್ವಲ್ಪ ಡೌನ್ ಆದರೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ತೈಲಿಗೆ, ಮಳೆ ಹೋಯ್ತು ಹಾಗೆ ಸ್ವಲ್ಪ ಕಮ್ಮಿ ಕೊಡಿ ಅಂತ. ಇದು ಬಟ್ಟೆ ಒಣಸ್ಲಿಕ್ಕೆ ಮಾತ್ರ ಬಳಸೋದು, ಬಟ್ಟೆ ಬಿಟ್ಟರೆ ನ್ಯಾತ್ಗೂ ಬಳಸೋಕ್ಕಾಗಲ್ಲ. ಅದು ಮಡಿಕೇರಿ ಒಂದು ಬಿಟ್ಟು ಬೇರೆ ಕಡೆ ಎಲ್ಲಿ ಸೇಲ್ಸ್ ಇಲ್ಲ. ಇದು ಒಂದು 3 ತಿಂಗಳು ಮಳೆ ಹಿಡಿದ್ರೆ ಸ್ವಲ್ಪ ವ್ಯಾಪಾರ, ಇಲ್ಲ ನಮಗೆ ವ್ಯಾಪಾರ ಇಲ್ಲ. ಇದು ಚಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾಡಿಕೊಳ್ಳೋ ಈ ಸಿದ್ಧತೆ ಕೊಡವ ಸಂಪ್ರದಾಯವೂ ಹೌದು. ಗಿರಿಧರಕ್ಕೆ ಸುವರ್ಣ ನ್ಯೂಸ್ 24/7 ಕೊಡಗು. ಓಕೆ, ಇವಿಷ್ಟು ಸುದ್ದಿಗಳನ್ನ ನೋಡಿದ್ವಿ. ಇನ್ನೂ ಸಾಕಷ್ಟು ಸುದ್ದಿಗಳನ್ನ, ಜೊತೆಗೆ ಸಿಲಿಕಾನ್ ಸಿಟಿಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿವೆ, ಅಲ್ಲಿರುವಂತಹ ಸ್ಪೆಷಲ್ ಸ್ಟೋರಿ ಏನು ತಂದಿದ್ದೀವಿ ಅದೆಲ್ಲ ನೋಡೋಣ. ಅದಕ್ಕೂ ಮುನ್ನ ಒಂದು ಬ್ರೇಕ್ ತಗೊಳ್ಳಿ, ನಂತರ ನಿರೀಕ್ಷಿಸಿ. ಮುಸ್ಲಿಮರ ಸಾಂಪ್ರದಾಯಿಕ ಉಡುಗೆಗೆ ಸ್ಟೈಲಿಶ್ ಲುಕ್. ಸಿಲಿಕಾನ್ ಸಿಟಿಲಿ ವಿಭಿನ್ನ ಬುರ್ಕಾಗಳ ಝಲಕ್. ಕೋಲ್ಸ್ ಪಾರ್ಕ್ನಲ್ಲಿದೆ ಇಸ್ಲಾಮಿಕ್ ಬುಟಿಕ್.